ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಮ್ಮೊಟ್ಟಿಗೆ ಇವತ್ತು ಶ್ರೀ TG ಶಾನ್ಭಾಗ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್, ಎಲೆಕ್ಷನ್ ಅನೌನ್ಸ್ ಆಗಿದ್ದ ದಿನದಿಂದನೂ ಎಲ್ಲ ನ್ಯೂಸ್ ಪೇಪರಲ್ಲಿ, ನ್ಯೂಸ್ ಮೀಡಿಯಾದಲ್ಲಿ, ನಮ್ಮ ಚಾನಲಲ್ಲಿ ಎಲ್ಲ ಕಡೆನೂ ಒಂದೇ, ಎಲೆಕ್ಷನ್ ಹೇಗೆ ನಡೆಯುತ್ತೆ, ಯಾರು ಗೆಲ್ತಾರೆ ಅನ್ನೋದು. ಸರ್, ಅದರ ಪ್ರಕಾರ ತುಂಬ ಜನ ಇದು ಸರ್ವೆಗಳು ಮಾಡಿ ಅವರ ರಿಸಲ್ಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅದರ ಪ್ರಕಾರನೂ ಮೋದಿನೇ ಹ್ಯಾಟ್ರಿಕ್ ಸಾಧಿಸ್ತಾರ ಸರ್? ಈ ಸಲಿನೂ ಮೋದಿ ಗವರ್ಮೆಂಟೇ ಫಾರ್ಮ್ ಆಗ್ಬೋದಾ? ಈಗ ಇಲೆಕ್ಷನ್ ಅನೌನ್ಸ್ ಆದ ತಕ್ಷಣ ನ್ಯಾಚುರಲಿ ದರ್ ಇಸ್ ಎ ಎಂಗ್ಸೈಟಿ, ಯಾರು ಬರ್ಬೋದು, ಏನು ಬರ್ಬೋದು ಅಂತ. ಇವಾಗ ಏನು ಮಾಡ್ತಾರೆ, ಅದು ಸರ್ವೆ ಮಾಡ್ತಾರೆ. ಒಬ್ರಿಬ್ರಲ್ಲ, ಸಾಕಷ್ಟು 7 ರಿಂದ 8 ಏಜೆನ್ಸಿಗಳು ಸರ್ವೆ ಮಾಡ್ತಾರೆ. ಸಿ ವೋಟರ್ಸು, NDTV, ಆಮೇಲೆ ಇಂಡಿಯಾ ABC, ಎವ್ರಿಬಡಿ ಎಲ್ಲರೂ ಸರ್ವೆ ಮಾಡ್ತಾರೆ. ಸರ್ವೆ ಹೇಗೆ ಮಾಡ್ತಾರೆ ಅಂತ ನಿಮಗೆ ತಿಳಿದ್ರೆ ನಿಮಗೊಂದು ಇದಾಗತ್ತೆ. ಏನಂದರೆ, ಮೊದಲು ಅಂದರೆ 1980, 85ವರೆಗೂ, 1990, 2000ವರೆಗೂ ಸರ್ವೆ ಅಂದರೆ ತುಂಬ ಜನರನ್ನು ಅಪಾಯಿಂಟ್ ಮಾಡಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಮನೆ ಅಂದರೆ ಒಂದೊಂದು ಏರಿಯಾ. ಈಗ ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿ, ಉಡುಪಿ, ಕುಂದಾಪುರ, ಚಿಕ್ಕಮಗಳೂರು, ಶೃಂಗೇರಿ, ಹೀಗೆಲ್ಲ ಸಾಕಷ್ಟು ಜನ ಕಳಿಸಿ ಲಕ್ಷಗಟ್ಟಲೆ ಜನರನ್ನು ಹೋಗಿ ಇಂಟರ್ವ್ಯೂ ಮಾಡಿ ಅವರ ಒಪಿನಿಯನ್ ತಗೊಂಡು ಅದನ್ನು ನೀವು ಸಿಸ್ಟಮಿಗೆ ಹಾಕಿ ಕಂಪ್ಯೂಟ್ ಮಾಡಿ ಕೊಡುವಂಥ ಸರ್ವೆ. ಇವಾಗ ನಾವು ತುಂಬ ಸೊಫಿಸ್ಟಿಕೇಟ್ ಆಗಿದ್ದೇವೆ. ನಾವು ಮನೆಗೂ ಹೋಗ್ತೇವೆ, ಹೋಗೋದಿಲ್ಲ ಅಂತಿಲ್ಲ, ಅದು ಮೇಯ್ನ್ ಅಲ್ಲ. ಇವಾಗ ಟ್ವಿಟ್ಟರ್ ಇದೆ, ಎಕ್ಸ್, ಮತ್ತು ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ. ಇದರೊಳಗೆ ಸಾಕಷ್ಟು ಫಾಲೋವರ್ಸ್ಗಳಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವೇ ಶರತ್, ನಿಮಗೆ 1,00,000 ಫಾಲೋವರ್ಸ್ ಇರ್ಬೋದು. ನಿಮ್ಮಂಥವ್ರನ್ನ ಸಾಕಷ್ಟು ಜನನ ಕೂರಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಸಿ ವೋಟರ್ಸಿಗೆ ಕೋಟಿಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಇವರು ಅಲ್ಲಿ ಕ್ವೆಶನ್ ಕೇಳ್ತಾರೆ. ಕೋಟಿಯಲ್ಲಿ ಅಟ್ಲೀಸ್ಟ್ 20-25% ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ಯಾರು ಯಾರಾಗ್ಬೋದು, ಆ ಪ್ರದೇಶದಲ್ಲಿ ಯಾವ್ಯಾವ ಏರಿಯಾದವ್ರು ರೆಸ್ಪಾಂಡ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಯೂಟ್ಯೂಬಿಗೆ ಹಾಕಿದರೆ, ನಿಮ್ಮ ಸಿಸ್ಟಮಿಗೆ ಹಾಕಿದರೆ, ಅಲ್ಲೇ ಪರ್ಮ್ಯುಟೇಷನ್ನು ಕಾಂಬಿನೇಷನ್ ಮಾಡಿದರೆ ಜನರನ್ನು ಮನೆಯವರೆಗೆ ಕಳಿಸೋ ಅಗತ್ಯನೇ ಇಲ್ಲ. ಈ ಥರ ಸರ್ವೆಗಳು ಈಗ ನಡೆಯುತ್ತೆ. ಈ ಸರ್ವೆ ನಡೆಸಲಿಕ್ಕೆ ನನ್ನ ಲೆಕ್ಕದಲ್ಲಿ ಮಿನಿಮಮ್ 5 ರಿಂದ 10 ದಿವಸ ಸಾಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ವೆಶನ್ ಕೇಳಿದ್ರಿ, ಈಗ ಮೋದಿ ಹ್ಯಾಟ್ರಿಕ್ ಹೀರೋ ಪಡಿತಾರಾ ಅಂತ. ಸಾಕಷ್ಟು ಸರ್ವೆಗಳು ಮಾಡಿದ್ದಾರೆ, ತುಂಬ 6 ರಿಂದ 7 ಸರ್ವೆಯಲ್ಲಿ. ಪ್ರತಿ ಸರ್ವೆಯಲ್ಲೂ ಮೋದಿ ಪಾರ್ಟಿ, BJP ಪಾರ್ಟಿ ಹೇಳೋ ಪ್ರಕಾರ ನಮಗೆ ಆನ್ ಅವರ್ ಓನ್ 370 ಬರುತ್ತೆ 543ನಲ್ಲಿ. ಬಾಕಿ NDA ಅಂದರೆ ಮಿತ್ರ ಪಕ್ಷ ಸೇರಿ 400 ಪಾರ್ ಅಂದರೆ 400 ಕ್ರಾಸ್ ಆಗತ್ತೆ ಅಂತ ಹೇಳ್ತಾರೆ. ನಾನು ಸಾಕಷ್ಟು ಸರ್ವೆಗಳನ್ನು ಅಬ್ಸರ್ವ್ ಮಾಡಿದಾಗ ನನಗೆ ಅನಿಸಿದ್ದು 2 ರಿಂದ 3 ಸರ್ವೆ ಮಾಡಿದವರು, 2 to 3, ಬಾಕಿ 6 ರಿಂದ 7 ಸರ್ವೆ ರಿಸಲ್ಟು ನೋಡಿದ್ದೇನೆ. 2 ರಿಂದ 3 ಹತ್ರ 400-400ವರೆಗೆ ಕೊಡ್ತಾ ಇದ್ದಾರೆ. NDAಗೆ 400ವರೆಗೆ ಕೊಡ್ತಾರೆ. 6 ರಿಂದ 7 400ವರೆಗೆ ಕೊಡ್ತಾ ಇಲ್ಲ, ಮೆಜಾರಿಟಿ ಕೊಡ್ತಾರೆ. NDA ಇಲ್ಲಿ ನೋಡಿ, ಒಂದು ಸರ್ವೆ ಏನು ಹೇಳ್ತೇವೆ, ಒಂದು ಪರ್ಟಿಕ್ಯುಲರ್ ಸರ್ವೆ ಇವ್ರು ಹೇಳ್ತಾರೆ, ಇದು ಮೆಗಾ ಸರ್ವೆ, ರೀಸೆಂಟು ಇಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ಮಾಡಿದ ಸರ್ವೆಯಲ್ಲಿ 543ನಲ್ಲಿ NDA ವಿಲ್ ಗೆಟ್ 411, 411. ಮತ್ತು ಕಾಂಗ್ರೆಸ್ ಅಂದರೆ ಇಂಡಿ ಅಲಯನ್ಸ್ ವಿಲ್ ಗೆಟ್ 105, ಅದರ್ಸ್ 27 ಅಂತ ಹೇಳುತ್ತೆ. ಈ ಸರ್ವೆ ಟು ವಾಟ್ ಎಕ್ಸ್ಟೆಂಟ್ ಇದನ್ನು ನಂಬ್ಕೊಳ್ಬೋದು ಅನ್ನೋದೇ ಪ್ರಶ್ನೆ. ಈಗ ಇನ್ನೊಂದು ಸರ್ವೆಗೆ ಹೋದರೆ ಈ 543ನಲ್ಲಿ 411 ಇರೋದು 367 ಆಗಿದೆ. 11 + 33, 44 ಸೀಟ್ ಕಡಿಮೆ ಕೊಡ್ತಾರೆ. ಇದು ಇರ್ಬೋದು. ಆದ್ರೂ ಇಷ್ಟು ಒಂದೇ ಒಂದು ಸರ್ವೆ ಇಲ್ಲದೆ ಇಷ್ಟೂ ಸರ್ವೆಯವರು ಅಬ್ಕಿ ಬಾರ್ ಮೋದಿ ಸರ್ಕಾರ ಒಪ್ಕೊಳ್ತಾರೆ. ಫಿರೇಕ್ ಬಾರ್ ಮೋದಿ ಸರ್ಕಾರ ಅಂತ ಒಪ್ಕೊಳ್ತಾರೆ. ಅಬ್ಕಿ ಬಾರ್ 400 ಪಾರು ಕೆಲವರು ಇಬ್ರು ಮಾತ್ರ ಒಪ್ಕೊಳ್ತಾರೆ, ಬಾಕಿಯವರು ಯಾರು ಒಪ್ಕೊಳ್ಳೋದಿಲ್ಲ. ಏನೇ ಅಂದ್ರೂ ನೀವು
ನಿಮ್ಮ ಪ್ರಶ್ನೆ ಏನಂದರೆ ಮೋದಿ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರ ಅಂತ. ನನ್ನ ಲೆಕ್ಕದಲ್ಲಿ ಈ ಸರ್ವೆ ಎಲ್ಲ ತಗೊಂಡ್ರೆ ಐ ಥಿಂಕ್ ಮೋದಿ ವಿಲ್ ಫಾರ್ಮ್ ದ ಗವರ್ಮೆಂಟ್ ಫಾರ್ ದ ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್. ಸರ್, ನಿಮ್ಗೆ ಇಷ್ಟೊತ್ತು ಹೇಳಿದ್ರ ಪ್ರಕಾರ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಮೋದಿ ಗೌರ್ಮೆಂಟ್ ಡೆಫಿನೆಟ್ಲಿ ಫಾರ್ಮ್ ಆಗುತ್ತೆ. ನಂಬರ್ ಏನು ಅನ್ನೋದು ಇನ್ನೂ ಕ್ಲಾರಿಟಿ ಬರಲ್ಲ. ಅದು ಎಲೆಕ್ಷನ್ ಆಗೋವರೆಗೂ ಬರೋದಿಲ್ಲ. ಹೌದು, ಎಲೆಕ್ಷನ್ ನಡೆದ ಮೇಲೂ ರಿಸಲ್ಟ್ ಬರೋವರೆಗೂ ಕಾಯಲೇಬೇಕು. ಬಟ್ ಎಲ್ಲ ಸರ್ವೆಯವ್ರು ಹೇಳೋ ಪ್ರಕಾರ ಮೋದಿ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ಫೈನ್ ಸರ್, ಇದು 543 ಸೀಟ್ಸ್ ಬಗ್ಗೆ ನೀವು ಹೇಳಿದ್ರಿ. ಕಮಿಂಗ್ ಟು ಕರ್ನಾಟಕ, ಲಾಸ್ಟ್ ಟೈಮ್ 28ರಲ್ಲಿ BJP 25 ಗೆದ್ದು, JDS 1, ಕಾಂಗ್ರೆಸ್ 1, ಸುಮಲತಾ ಅವರು 1 ಗೆದ್ದಿದ್ರು. ಈ ಸಲ ಏನಾಗುತ್ತೆ ಸರ್? ಈ ಸಲ ಆಲ್ಮೋಸ್ಟ್ ನನಗನ್ಸುತ್ತೆ ಲಾಸ್ಟ್ ಟೈಮ್ ಥರ ಅದೇ ಪಿಕ್ಚರ್ ಇದ್ರೂ ಇರ್ಬೋದು. ಯಾಕಂದರೆ ಈಗ JDS BJP ಒಂದಾಗಿದ್ದಾರೆ. ಸುಮಲತಾ ಈ ಸಲ ಕಂಟೆಸ್ಟ್ ಮಾಡ್ತಾ ಇಲ್ಲ. ಸೊ ಸ್ಟ್ರೈಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ದಟ್ ಈಸ್ ಇಂಡಿಯಾ ಅಲಯನ್ಸ್ ಆ್ಯಂಡ್ NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸಲ್ಲಿ ಸ್ಟ್ರೈಟ್ ಫೈಟ್ ಇದೆ. ಈ 28 ಕ್ಷೇತ್ರಗಳಲ್ಲೂ ಕೂಡ ಇದರೊಳಗೆ 28ರಲ್ಲಿ 14 ಕ್ಷೇತ್ರ ಕ್ಲಿಯರ್ ಆಗಿದೆ. ಯಾಕಂದರೆ ಅದರಲ್ಲಿ ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡೋದಾಗಲಿ, ರಿಟರ್ನ್ ತಗೊಳ್ಳೋದಾಗಲಿ, ಸ್ಕ್ರೂಟಿನಿ ಮಾಡೋದಾಗಲಿ ಎಲ್ಲ ಮುಗ್ದೋಗಿದೆ. ಇವರೇ ಕ್ಯಾಂಡಿಡೇಟ್ ಅಂತ ಗೊತ್ತಾಗ್ತಾ ಇದೆ. ಬಾಕಿ 14 ಕ್ಷೇತ್ರಕ್ಕೆ ದಟ್ ಈಸ್ ಮೇ 7ನೇ ತಾರೀಕು ನಡೆಯುವಂಥದ್ದಕ್ಕೆ ಇವತ್ತಿಂದ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಇವತ್ತು ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿವಸದಲ್ಲಿ ನಾಮಿನೇಷನ್ ವಿಡ್ರಾ ಮಾಡಲಿಕ್ಕೆ ಕೊಡ್ತಾರೆ, ನಾಮಿನೇಷನ್ ಸ್ಕ್ರೂಟಿನೈಸ್ ಮಾಡ್ತಾರೆ, ಫೈನಲ್ ಲಿಸ್ಟ್ ಅನೌನ್ಸ್ ಆಗ್ತಾರೆ. ಆಯಾ ಪಾರ್ಟಿಯವರೇನೋ ಹೇಳಿಬಿಟ್ಟಿದ್ದಾರೆ, ಇವರಿಗೆ ನಾವು ಫಾರ್ಮ್ ಕೊಡ್ತೇವೆ, ಬಿ ಫಾರ್ಮ್ ಕೊಡ್ತೇವೆ, ಇವರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. BJP ಅವರು ಹೇಳಿದ್ದಾರೆ, JDSನವರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಹೇಳಿದ್ದಾರೆ. ಈ ಕ್ಲಿಯರ್ ಆಗಿರೋದು 28ರಲ್ಲಿ 14 ಕ್ಷೇತ್ರ ಮಾತ್ರ. ಪ್ರೋಸೆಸ್ ಬಾಕಿ 14ಕ್ಕೆ ಅಂದರೆ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದ ಸೀಟಿಗೆ ಇವತ್ತಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆದರೆ ಇದೇ ಸರ್ವೆ ಇವ್ರ ಪ್ರಕಾರ ಹೋದರೆ ನೀವು ಕರ್ನಾಟಕದಲ್ಲಿ ಒಂದು ನನಗೆ ವಿಚಿತ್ರ ಕಾಣಿಸ್ತಾ ಇದೆ. ಇವರು ಹೇಳಿದ್ದು ಒಂದು ಸರ್ವೆ ಹೇಳುತ್ತೆ 28ಅಲ್ಲಿ 25 NDA, 3 ಕಾಂಗ್ರೆಸ್, ಇಂಡಿಪೆಂಡೆಂಟೇ ಇಲ್ಲ. ನನಗನ್ಸುತ್ತೆ ಇದು ಇವತ್ತಿನ ಡೇಟಿಗೆ ಓಕೆ ಇರ್ಬೋದು. ಯಾಕಂದರೆ ಇನ್ನೂ ಫುಲ್ ಫ್ಲೆಡ್ಜಡ್ ಪ್ರಚಾರ ಸ್ಟಾರ್ಟ್ ಆಗಲಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮೇಜರಾಗಿ ನಡೆಯೋದು ಮೋದಿ ಮೇನಿಯಾ. ಮೋದಿ ಹೆಸರೇಳಿ ಜನ ಓಟ್ ಹಾಕ್ತಾರೆ ವಿನಃ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕೋದು ಸ್ವಲ್ಪ ಕಡಿಮೆ. ಹಾಗಿರುವಾಗ ಮೋದಿ ಒಂದು 2 ಸಲ ಮೋಸ್ಟ್ಲಿ 14th ನಿಮ್ಮ ಮಂಗಳೂರಿಗೆ ಬಂದು ಹೋಗ್ತಾ ಇದ್ದಾರೆ. ಹಾಗೆ ಬೆಂಗಳೂರಲ್ಲಿ ಒಂದು ರೋಡ್ ಶೋ ಏನಿದೆ, ಮೈಸೂರಲ್ಲೂ ಇದೆ. ಇದೆಲ್ಲ ಆದಾಗ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಮತ್ತು ಲೀಡರ್ಸ್ಗಳು ಡೇ ಟು ಡೇ ಅವರ ಸ್ಟೇಟ್ಮೆಂಟಲ್ಲಿ ಕೆಲವು ಓಟ್ಗಳು ಮೈನಸ್ ಆಗುತ್ತೆ. ನಾನು ಏನೋ ನಿನ್ನೆ ಒಂದು ಯಾವುದೋ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ಹಿಂದೂಗಳ ಓಟೇ ಬೇಡ ಅಂತ ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ದೀಸ್ ಆರ್ ಆಲ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಐ ಡೋಂಟ್ ನೋ, ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು, ಜವಾಬ್ದಾರಿ ಇರುವವರು, ಆಲ್ಮೋಸ್ಟ್ 80 ವರ್ಷಕ್ಕೆ ಹತ್ತಿರ ಬಂದಿದ್ದಾರೆ. ಅವರು 75 ಮೇಲಾಗಿದೆ, 77 ಎಷ್ಟು ಆಗಿದೆ. ಅವರು ನನಗೆ ಹಿಂದೂಗಳ ಓಟ್ ಬೇಡ ಅಂತ ಹೇಳಬೇಕು ಅಂದರೆ ಇದು ನನ್ನ ಲೆಕ್ಕದಲ್ಲಿ ಮೇ ಬಿ ಸೂಸೈಡಲ್ ಇದು ಕಮೆಂಟ್. ಖಂಡಿತ. ಈಗ ಹಿಂದೂಗಳು ಓಟ್ ಬೇಡ ಅಂತ ಕೆಲವರಾದರೂ ಆಲೋಚನೆ ಮಾಡ್ತಾರೆ, ಏನಪ್ಪ ಇವರು ನಮ್ಮ ಓಟೇ ಬೇಡ ಅಂತ ನಾವು ಯಾಕೆ ಹಾಕಬೇಕು ಅನ್ನೋದು. ಇಂಥ ಸ್ಟೇಟ್ಮೆಂಟ್ಗಳಿಂದ ಸಾಕಷ್ಟು ಡ್ಯಾಮೇಜು ಆಗುತ್ತೆ. ಆದ್ದರಿಂದ ಈಗ ಏನು ಕ್ಲಿಯರಾಗಿ ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ಸರ್ವೆಯಲ್ಲಿ ಇವತ್ತಿನ ಪ್ರಕಾರ ಒಂದು ಸರ್ವೆ ಕೊಡ್ತಾರೆ 25 ಮತ್ತು 3 ಕಾಂಗ್ರೆಸ್. ಇನ್ನೂ ಒಂದು ಸರ್ವೆ ಕೊಡ್ತಾರೆ 21 + 7. ಇನ್ನೂ ಒಬ್ಬರು ಸರ್ವೆ ಕೊಡ್ತಾರೆ 22 + 6. ಯಾವುದೇ ಕೇಸಲ್ಲಿ ಇಂಡಿಯಾ ಅಲಯನ್ಸಿಗೆ ಡಬಲ್ ಡಿಜಿಟ್ ಕ್ರಾಸ್ ಆಗೋಕ್ಕೆ ಯಾವುದೇ ಸರ್ವೆಯಲ್ಲಿ ಹೇಳ್ತಾ ಇಲ್ಲ. ನೀವು ನೋಡಿರ್ಬೋದು. ಈ ಸರ್ವೆ ನಮ್ಮ ಚಾನಲ್ನಲ್ಲೇ ಹೋಗಿ ಜನ ನೋಡಬೇಕು ಅಂತಿಲ್ಲ, ಇಟ್ಸ್ ಆಲ್ರೆಡಿ ಪಬ್ಲಿಷ್ಡ್. ಕರೆಕ್ಟ್. ಆದರೆ ಈ ಪಬ್ಲಿಷ್ಡ್ ಅಂದರೆ ಜನ ನನ್ನ ಲೆಕ್ಕದಲ್ಲಿ ಇಷ್ಟು ಬೇಗ ಒಪ್ಕೊಳ್ಳೋದು ಬೇಡ ಅನಿಸುತ್ತೆ. ಯಾಕೆಂದರೆ ಇನ್ನೂ ಆಲ್ಮೋಸ್ಟ್ 10 ದಿವಸ ಇದೆ ಇಲೆಕ್ಷನ್ನಿಗೆ. ಇವತ್ತು 12. ಸೊ ಅನದರ್ 12 days. ಫಸ್ಟ್ ಫೇಸು 26. ಎಸ್, ಇನ್ನೂ 14 ದಿವಸ ಇದೆ. ಏನೂ ಆಗ್ಬೋದು.
ಕರೆಕ್ಟ್. ಕಾಂಗ್ರೆಸ್ ಲೀಡರ್ಸ್ ಬರ್ತಾರೆ, ಬಿ ಜೆ ಪಿ ಲೀಡರ್ಸ್ ಬರ್ತಾರೆ, ದೇವೇಗೌಡರು ಸ್ವತಃ ಪ್ರಚಾರಕ್ಕೆ ಬರ್ತಾರೆ, ಕುಮಾರಸ್ವಾಮಿ ಓಡಾಡ್ತಾರೆ, ನಿಖಿಲ್ ಬರ್ತಾರೆ. ಆವಾಗ ಏನೂ ಚೇಂಜ್ ಆಗ್ಬೋದು. ಇದನ್ನು ಫೈನಲ್ ಅಂತ ತಗೊಳ್ಲಿಕ್ಕೆ ಆಗೋದಿಲ್ಲ. ಸರ್, ನೀವೀಗ ಕರ್ನಾಟಕದ ಓವರ್ ಆಲ್ ಪರಿಸ್ಥಿತಿ ನಮ್ಗೆ ಹೇಳಿದ್ದೀರಿ. ಯಾವುದೇ ಸರ್ವೆ ಪ್ರಕಾರನೂ ಕಾಂಗ್ರೆಸ್ಸಿಗೆ ಇಟ್ ಇಸ್ ನಾಟ್ ಕ್ರಾಸಿಂಗ್ ಡಬಲ್ ಡಿಜಿಟ್. ಕಾಂಗ್ರೆಸ್ ಅಂದರೆ ಇಂಡಿಯಾ ಲೈನ್. ಇಂಡಿಯಾ ಅಲಯನ್ಸ್ ಅದೇ. ನಮಗೆ 28 ಕ್ಷೇತ್ರದ್ದು ಕ್ಷೇತ್ರವಾರು ಡೀಟೇಲ್ಸ್ ನಮ್ಗೆ ಏನಾದರೂ ಕೊಡ್ಲಿಕ್ಕೆ ಆಗುತ್ತೆ ಸರ್? ಈ ವಿಡಿಯೋದಲ್ಲಿ ಬೇಡ, ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ, ನೀವು ಬ್ಯುಸಿ ಇರೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯು ಕ್ಯಾನ್ ಆ್ಯಡ್ ಆನ್ ವಿತ್ ಇಂಡಿವಿಜುವಲ್ ಕ್ಷೇತ್ರವಾರು ಡೀಟೇಲ್ಸ್. ಖಂಡಿತ ಕೊಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಪರಿಸ್ಥಿತಿ ಆನ್ ಎಲೆಕ್ಷನ್ಸ್. ಇದೇ ರೀತಿ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಎಂಡ್ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನೆಲನ್ನು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ.